ವೆಲ್ಕಮ್ ಬ್ಯಾಕ್ ಟು ಕೈತವಿ ಯೂಟ್ಯೂಬ್ ಚಾನಲ್. ಬಾರಾ. ಸೊ ಗೈಸ್, ಇದು ಒಂದು ಪುಟ್ಟ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಗುಲ್ಬರ್ಗದಲ್ಲಿದ್ದೀವಿ. ಸೊ ಸಡನ್ನಾಗಿ ಊರಿಗೆ ಬಂದುಬಿಟ್ಟಿದ್ದೀವಿ. ಸೊ ಒಂದು ಎಮರ್ಜೆನ್ಸಿ ಕೆಲಸ ಇತ್ತು. ಹಾಗೆ ಇವತ್ತು ನಮ್ಮ ಲಡ್ಡು ಬರ್ಡೇ. ಸೊ ನಮ್ಮ ಲಡ್ಡು ಬರ್ಡೇನ ಈ ವ್ಲಾಗಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ನೋಡಿ, ನಾವು ಇವಾಗ ಬಂಬು ಬಜಾರ್ ಅಲ್ಲಿದ್ದೀವಿ. ಸೊ ನಮ್ಮೂರ ಕಡೆಯವ್ರಿಗೆ ಗೊತ್ತಾಗುತ್ತೆ ಏನು ಅಂತ. ಸೊ ನೋಡಿ, ಇವಾಗ ಬೆಳಗ್ಗೆ 6 ಗಂಟೆಗೇ ಇದ್ದೀವಿ. ಸೊ ನಮ್ಮೂರಲ್ಲೆಲ್ಲ ಮಳೆ ಬಂದಿದೆ, ಫುಲ್ ಕೂಲ್ ಆಗಿದೆ. ನಾವು ಸಡನ್ನಾಗಿ ಬಂದುಬಿಟ್ವಿ. ಸೊ ಏನು ಟ್ರೈನ್ ಟಿಕೆಟ್ ಬುಕ್ ಮಾಡಿಲ್ಲ, ಏನಿಲ್ಲ, ಸಡನ್ನಾಗಿ ಬಂದುಬಿಟ್ವಿ. ಸೊ ನಮ್ಮ ಲಡ್ಡುಗೆ ಹೇಳೇ ಇಲ್ಲ ನಾವು ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಮ್ಮ ಲಡ್ಡು ರಿಯಾಕ್ಷನ್ ನೋಡಬೇಕು. ಅವಳಿಗೆ ನಾವು ಬರ್ತಾಯಿದ್ದೀವಿ ಅಂತ ಹೇಳಿಲ್ಲ. ಸೊ ಇವತ್ತು ಅವಳ ಬರ್ಡೇ, ಹಾಗಾಗಿ ಅವಳಿಗೆ ವಿಶ್ ಮಾಡ್ದಂಗೂ ಆಗುತ್ತೆ. ಆಮೇಲೆ ನಮ್ಮದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು. ಸೊ ಕೆಲಸದ ಮೇಲೆ ಬಂದಿದ್ದೀವಿ ನಾನು, ಅವಳು. ಮತ್ತು ನಾವು ಅಲ್ಲಿಂದ ಬಿಟ್ಟಿರೋದೇ 9:09 ನೈಟು. ಹಾಗಾಗಿ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ, ಏನೂ ಆಗಿಲ್ಲ. ಸೊ ಟ್ರೈನ್ ಕೂಡ ತುಂಬ ರಶ್ ಇತ್ತು. ಸೊ ನಮಗೆ ಒಬ್ಬರು ಅಣ್ಣ ಸೀಟ್ ಬಿಟ್ಕೊಟ್ರು. ಸೊ ಆರಾಮಾಗಿ ಮಲ್ಕೊಂಡು ಬಂದುಬಿಟ್ವಿ. ಸೊ ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಊರಿಗೆ ಹೋಗ್ಬಿಟ್ಟು ಸ್ವಲ್ಪ ನಮ್ಮ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಹೊತ್ತು ನಮ್ಮ ಲಡ್ಡುಗೆ ವಿಶ್ ಮಾಡಿ ಮತ್ತು ಇವತ್ತೇ ಬಂದಿದ್ದೀವಿ. ಸೊ ಇವತ್ತೇ ಹೋಗಿಬಿಡ್ತೀವಿ. ಸೊ ಈ ವ್ಲಾಗಲ್ಲೇ ಎಲ್ಲ ನಿಮ್ಗೆ ತೋರಿಸ್ತೀನಿ ಏನೇನು ಎತ್ತ ಅಂತ ಹೇಳ್ಬಿಟ್ಟು ಫುಲ್ ವ್ಲಾಗ್ ನೋಡ್ತಾ ಇದ್ದೀವಿ. ಸೊ ಗೈಸ್, ನಾವು ಇವಾಗ 60 ಲಕ್ಷದ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಸೊ ನೋಡಿ, ನಮ್ಮೂರಲ್ಲಿ ಮಳೆ ಬಂದಿದೆ ಅಂದರೆ ನನಗಂತೂ ನಂಬಕ್ಕೆ ಆಗ್ತಾಯಿಲ್ಲ. ಫುಲ್ ಕೂಲ್ ಆಗಿದೆ. ಮೊನ್ನೆ ಬಂದಿದ್ದಾಗ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಸೊ ಇವಾಗ ಮಳೆ ಬಂದಿದೆ, ಒಂಥರ ಕೂಲ್ ಆಗಿದೆ, ಸಖತ್ತಾಗಿದೆ. ಸೊ ಇವಾಗ ನೆಕ್ಸ್ಟ್ ನಮ್ಮ ಮನೆ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಗಾಯ್ಸ್, ನಾವಿವಾಗ ಫೈನಲ್ ಆಗಿ ನಮ್ಮ ಮನೆ ಹತ್ರ ಬಂದಿದ್ದೀವಿ. ಇದೇ ನಮ್ಮ ಮನೆ ನೋಡಿ. ಮನೆ ಒಳಗಡೆ ಬಂದ್ವಿ. ಫಸ್ಟ್ ಇದು ನೋಡಬೇಕು. ಇವಾಗ ಇದರಲ್ಲಿ ಫುಲ್ ಎಲ್ಲ ಇವಾಗ ಖಾಲಿ ಆಗೋಗುತ್ತೆ. ಫುಲ್ ಖಾಲಿ ಮಾಡ್ತೀನಿ ಇವಾಗ. ಹಸ್ಬೆಂಡ್ ಆ್ಯಂಡ್ ವೈಫ್ದು ಜಗಳ ನಡೀತಾ ಇದೆ. ಸೊ ನೋಡಿ, ಮನೇಲಿ ಯಾರೂ ಇಲ್ಲ, ಮನೆಯೆಲ್ಲ ಖಾಲಿ ಆಗಿದೆ. ಸೊ ನಾನು ಇಲ್ಲದೆ ಮನೆ ತುಂಬ ಬಡತನ ಆಗಿದೆ. ಇವಾಗ ನಾನು ಬಂದಿದ್ದೀನಲ್ಲ, ಇವಾಗ ಮನೆ ಇವಾಗ ಶ್ರೀಮಂತ ಆಗುತ್ತೆ. ಸೊ ನಾನಿಲ್ಲದೆ ಮನೆ ಫುಲ್ ಡಲ್ ಆಗೋಗಿದೆ, ನಾನಿಲ್ಲದೆ ಮನೆ. ಸೊ ಇವಾಗ ನಾನು ಬಂದಿದ್ದೀನಲ್ಲ, ಎಲ್ಲ ಸರಿ ಹೋಗುತ್ತೆ. ಇವಾಗ ಚಕ್ ಅಂತ ರೆಡಿ ಆಗಿಬಿಟ್ಟು ಇವಾಗ ಮತ್ತೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಬೇಕು, ಮತ್ತೆ ಸಿಗ್ತೀನಿ. ಸೊ ಗೈಸ್, ಫುಲ್ಲು ಇದೆಲ್ಲ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ನನಗಂತೂ ಫುಲ್ ಸುಸ್ತಾಗೋಯ್ತು. ಸುಸ್ತಾಗ್ಬಿಟ್ಟೆ. ಸೊ ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾರೆ. ಸೊ ನಮ್ಮಮ್ಮ ಇನ್ನೂ ಕೆಲಸದಿಂದ ಬಂದಿಲ್ಲ. ಸೊ ಇವಾಗ ಬರ್ತಾ ಇದ್ದಾರಂತೆ. ಸೊ ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮಾಡಿದ್ದೀನಿ. ಇಷ್ಟು ಬಿಸಿಲಲ್ಲಿ ಗ್ಯಾಸ್ ಬೇರೆ ಇಲ್ಲ, ಗ್ಯಾಸ್ದು ಪ್ರಾಬ್ಲಮ್ ಆಗಿಬಿಟ್ಟಿದೆ ನಮ್ಮ ಮನೆಯಲ್ಲಿ. ಸೊ ತುಂಬ ದಿನದಿಂದ, ಎಷ್ಟು 4 ತಿಂಗಳೇನೋ ಆಗೋಯ್ತು, ಗ್ಯಾಸೇ ಇಲ್ಲ. ನಮ್ಮಮ್ಮ ಹೊರಗಡೆನೇ ಕೆಲಸ ಅಡುಗೆ ಮಾಡ್ಕೊತಿದ್ದಾರೆ. ಸೊ ಇಂಥ ಬಿಸಿಲಲ್ಲಿ ಹೆಂಗೆ ಒಲೆ ಮೇಲೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ನಾಷ್ಟ ಮಾಡಿದ್ವಿ, ಟೀ ಮಾಡಿದ್ದೀನಿ. ಸೊ ಇಷ್ಟೇ ಮಾಡಿರೋದು. ಸೊ ನಮ್ಮಮ್ಮ ಬರ್ತಾರೆ ಇವಾಗ, ಇನ್ನೊಂದು 5 ನಿಮಿಷದಲ್ಲಿ ಬರ್ಬೋದು. ನನ್ನ ಮಗಳು ತುಂಬ ಅಳ್ತಾ ಇದ್ದಾಳೆ. ಸೊ ಅವಳನ್ನ ಮಲಗಿಸ್ಬಿಟ್ಟು ಮತ್ತೆ ಸಿಗ್ತೀನಿ. ಅಜ್ಜಿ ಮೊಮ್ಮಗಳ ಬಾಂಧವ್ಯ. ಏನು ಮನೆ ತುಂಬ ಯವ್ವ ನಿಮ್ಮ ನಿಮ್ಮ ಅವ್ವ ಅವತ್ತು ನಂಗೆ ನೋಡಿ ಮುದ್ದೆ ತಗೋಬೇಕಂದ್ರೆ ಹಂಗೆ ಹೋಗ್ಯಾಳೆ ಮುಕ್ಕಳು ಮಗಂದು. ಇಲ್ಲ ಅವ್ವ ನೀವು ಹೋಗೋಣ. ಇದ್ದೋರು ನಾನು ಬಲ್ಲಿ ಬಂಗಾರ ನೀವು ಬರ್ರತ್ತಪ್ಪ. ಅವ್ರ ಪಪ್ಪ ಓಡೇ ಬಂದುಬಿಡ್ತಾನೆ ಅವಳಿಗೆ ಇಲ್ಲಿ ಬಿಟ್ಟು ಹೋದ್ರೆ ಅಷ್ಟೇ. ಸೊ ಗೈಸ್, ನಾವು ಇವಾಗ ಗ್ಯಾಸ್ ತೊಗೊಂಡು ಬರೋಕೆ ಹೋಗ್ತಾ ಇದ್ದೀವಿ. ಗ್ಯಾಸ್ ತೊಗೊಬರೋಕ್ಕಲ್ಲ, ಗ್ಯಾಸ್ ಪ್ರಾಬ್ಲಮ್ ಆಗಿದೆ, ಅದನ್ನು ಇದು ಮಾಡೋಕ್ಕೆ ಹೋಗ್ತಾ ಇದ್ದೀವಿ.
ಸೊ ಗ್ಯಾಸ್ದೇನೋ ಬ್ಲಾಕ್ ಆಗಿದೆ ಅಂತೆ, ಅದು ಅನ್ಬ್ಲಾಕ್ ಮಾಡ್ಸಕ್ಕಂತ ಹೋಗ್ತಾ ಇದ್ದೀವಿ ಇವಾಗ. ಸೊ ಪಾಪ ಈ ಮಗು ತುಂಬ ದಿನ ಗಾಡಿ ಅದಕ್ಕೆ ಇವಾಗ ಓಡ್ಸಕ್ಕೆ ಕೊಟ್ಟಿದ್ದೀನಿ. ಸೊ ಗಾಯ್ಸ್ ಕಡ್ಗಂಚಿಗೆ ಬಂದ್ಬಿಟ್ಟು ಎಲ್ಲ KYC ಮಾಡಿಸಿದ್ವಿ, ಬ್ಲಾಕ್ ಆಗಿತ್ತು. ಸೊ ನೋಡಿ KYC ಮಾಡಿಸ್ಬಿಟ್ಟು ಇವಾಗ ಒಂದು ಜ್ಯೂಸ್ ಕುಡಿದ್ಬಿಟ್ಟು ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಗ್ಯಾಸ್ ಆಫೀಸ್ ತೋರಿಸೋದು ಮರ್ತೋಯ್ತು, ಸೊ ಅದಕ್ಕೆ ಹೊರಗಡೆ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಗಾಯ್ಸ್ ನಾವು ಇವಾಗ ಫೈನಲ್ ಆಗಿ ಬೆಂಗಳೂರಿಗೆ ಮತ್ತೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ. ಹಾಗೆ ಲಡ್ಡು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಲಡ್ಡು ಅವ್ರ ಮನೆಗೆ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬಿಟ್ಟು ಅವಳನ್ನ ಸ್ವಲ್ಪ ಮಾತಾಡಿಸ್ಕೊಂಡು ಹಾಗೆ ನಾವು ಬೆಂಗಳೂರಿಗೆ ಹೋಗಿಬಿಡ್ತೀವಿ. ಸೊ ಮತ್ತೆ ನಾನು ಲಡ್ಡು ಅವ್ರ ಮನೇಲಿ ಸಿಗ್ತೀನಿ, ನಿಮಗೆ ಬನ್ನಿ. ಸೊ ಗಾಯ್ಸ್ ನಾವು ಇವಾಗ ನಮ್ಮ ಅಕ್ಕ ಮನೆಗೆ ಬಂದ್ವಿ. ನಮ್ಮಮ್ಮ ಆಲ್ರೆಡಿ ನನ್ನ ಪ್ಲ್ಯಾನ್ ಎಲ್ಲ ಹಾಳು ಮಾಡಿಬಿಟ್ಟಿದ್ರು. ಆಮೇಲೆ ಅವ್ರು ಬರ್ತಾ ಇದ್ದಾರೆ ಅಂತ ನನಗಿನ್ನ ಫಸ್ಟೇ ಹೇಳ್ಬಿಟ್ಟಿದ್ದಾರೆ ನಮ್ಮಮ್ಮ. ಹಂಗಾಗಿ ನಮ್ಮ ಅಕ್ಕಂಗೆ ಗೊತ್ತಾಯಿತು. ಸೊ ನಮ್ಮ ಅಕ್ಕ ಇವಾಗ ಬರ್ಡೇಗೆ ರೆಡಿ ಆಗ್ತಾ ಇದ್ದಾಳೆ. ಇದು ನಮ್ಮ ಅಕ್ಕ ಬರ್ಡೇ ಔಟ್ಫಿಟ್. ನಮ್ಮ ಚಿನ್ನು ನೋಡಿ ಹೆಂಗೆ ನೋಡ್ತಾವಳೆ. ಸೊ ನಾವು ಇವಾಗ ಎಂಗೇಜ್ಮೆಂಟ್ ಫೋಟೋ ಆಲ್ಬಮ್ ನೋಡ್ತಾ ಇದ್ದೀವಿ. ಇದೆಲ್ಲ ನಮ್ಮ ಮನೆಯಾಗ ಆಗ್ಯದಂದ್ರೆ ನಂಬಕ್ಕೆ ಆಗಲ್ಲ, ಎಷ್ಟು ಸಕ್ಕತ್ ಮುಮು ಇವ್ರು ಯಾರು ಮುಮು ಅಲ್ಲ ಅಜ್ಜಿ ಕರಿಲತ್ತಾರ. ನಾನು ದೋಕದ್ ನೋಡಿ ಎಷ್ಟು ಚಂದ ಬಂದದ ನೋಡಿ. ಅಲ್ಲಿ ಎಲ್ಲರೂ ಅದ್ರ ಹೇಳಿ ಚಿಲ್ಲಿದವ್ರ ಕವಿ ಹೊಟ್ಟೆ ಬಿಟ್ಕೊಂಡು ಮುಮುನಿ ಅಟ್ಕಿ ಹುಟ್ಟಿತ್ ನೋಡ. ಗೊಂಬಿಗೆ ಚಶ್ಮಾ ಹಾಕ್ಯಾರ. ಸೊ ಗಾಯ್ಸ್ ನೋಡಿ ನಾವು ಕೇಕ್ ಮೇಲೆ ಲಡ್ಡು ಅಂತ ಬರ್ಸಿದ್ದೀನಿ. ಸೈಡ್ ಹೋಗಿ ಸ್ವಲ್ಪ. ಲಡ್ಡು ಇವಾಗ ನೋಡಿ ಯಾವ ಥರ ರೆಡಿಯಾಗಿದ್ದಾಳೆ. ಲಡ್ಡು ಅಂತ ಹೆಸರು ಬರೆಸಿದ್ದಕ್ಕೂ ಸಾರ್ಥಕ ಆಯಿತು. ಲಡ್ಡು ಥರನೇ ಆಗಿದ್ದಾಳೆ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಬರ್ಡೇ ಸ್ಪೆಷಲ್. ಓ ಸೊ ನೋಡಿದ್ರಲ್ಲ ಗಾಯ್ಸ್, ನಾವು ಒಂದೇ ದಿವಸದಲ್ಲೇ ಇಷ್ಟೆಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರಿಗೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.